ನಿಖಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯ ನಾಂಗನೆ ಕನಕುಂಡಲ ಧಾರಣೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಶರಣು ಶಕವಾಹನ ಶರಣು. ಭಕ್ತಿಯಿಂದ ಗಣಪನನ್ನು ಪ್ರಾರ್ಥಿಸುವ ಮೂಲಕ ಕಾರ್ಯಕ್ರಮವನ್ನ ಶುಭಾರಂಭ ಮಾಡಿಕೊಂಡಂತಹ ಚನ್ನಮ್ಮರವರಿಗೆ ಧನ್ಯವಾದಗಳು. ಮದುವೆಗೆ ಬಂದಿದೆಯೋ ನಾವು ಫಂಕ್ಷನ್ ಬಂದಿದೀವೋ ಅನ್ನೋ ರೀತಿ ಬಂದಿದ್ದಾರೆ. ಇದೇ ಕಂಡ್ರೆ ಹೆಣ್ಮಕ್ಳನ್ನ ಒಂದು ಗತ್ತು ಅನ್ನೋದು. ನಿಜವಾಗ್ಲೂ ಹೆಣ್ಮಕ್ಳು ಎಲ್ಲಿರ್ತಾರೆ, ಅಲ್ಲಿ ದೇವತೆಗಳು ಪೂಜಿಸ್ತಾರೆ ಅನ್ನೋದಕ್ಕೆ ಇಷ್ಟೇ ಕಾರಣ ಅಂತ ಅನ್ಕೊಂತೀನಿ. ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕರಿಸುತ್ತಾ ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ಕೊಂಡೊಯ್ಯುವಂತಹ ದೀಪಲಕ್ಷ್ಮಿಯನ್ನ ಬೆಳಗುವ ಮೂಲಕ ಕಾರ್ಯಕ್ರಮ ಶುಭಾರಂಭಗೊಳ್ತಾ ಇದೆ. ಪ್ರಾತಃ ಸ್ಮರಣೆಯಕ್ಕೆ ಪುಷ್ಪ ನಮನ ಸಂಪನ್ನವಾಗಿದೆ. ವೇದಿಕೆಯ ಗಣ್ಯರು ತಮ್ಮ ಸ್ಥಾನವನ್ನ ಅಲಂಕರಿಸಬೇಕಾಗಿದ್ದಂತೆ ಒಂದು ಸಂತಸದ ತಿಂಗಳು ಏನಂದ್ರೆ, ಈಗ ಮೊನ್ನೆ ನಾವು ಸಂತೋಷದ ಯುಗಾದಿ ಹಬ್ಬ ಸಹ ಆಚರಿಸಿದ್ವಿ. ಎಲ್ಲರೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಜಿಲ್ಲಾಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರಣ್ಣ ಅವರಿಗೆ ಮತ್ತೊಮ್ಮೆ ನಾನು ಅವ್ರಿಗೆ ಹೇಳೋಣ ಬೇಕಾದ್ರೆ, ಯಾಕೆಂದ್ರೆ ಒಬ್ಬರಿಂದ ಒಬ್ಬರಿಗೆ ಅವ್ರಿಗೆ ಯಾವತ್ತೂ ನಾವು ನೋವು ಮಾಡಬಾರ್ದು. ತಪ್ಪುಗಳಾಗಿರುತ್ತೆ, ಮನಸ್ಸ ಸ್ವಾಭಾವಿಕ ಅದು. ಅದನ್ನ ನಾವು ಬಹಿರಂಗವಾಗಿ ಯಾವತ್ತು ನನ್ನ ಒಂದು ಸಹೋದರರಲ್ಲಿ ಭಾಗವಹಿಸಿದ್ದಾರೆ. ವಾಗ್ಮಿಗಳು ಬಹಳ ಸುಂದರವಾಗಿ ಭಾಷಣ ಮಾಡಲಿದ್ದಾರೆ. ನಾವು ಅವರ ಪದವಿ ಶಿಕ್ಷಣವನ್ನು ಅರಕಲೂರಿನಲ್ಲಿ ಮುಗಿಸುತ್ತಾರೆ. DEd, BEd, MA ಹಾಸನದಲ್ಲಿ ಮುಗಿಸಿದ್ದು PhD ಇನ್ ಪೊಲಿಟಿಕಲ್ ಸೈನ್ಸ್ ವ್ಯಾಸಂಗ ಮಾಡುತ್ತಿದ್ದು, ಶಾಲಾ ಕಾಲೇಜು ದಿನಗಳೆಂದರೆ ಕ್ರೀಡೆಯಲ್ಲಿ ಹಾಗೂ ಶಾಲಾ ವಿಷಯಗಳಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸಿಕೊಂಡಿದ್ದು ಸುಮಾರು 10 ವರ್ಷ ಪ್ರಾರ್ಥನೆ ಮಾಡ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಮಹಿಳಾ ದಿನಾಚರಣೆ ಸಂಭ್ರಮ ಮಾಡಿರೋದ್ರಿಂದ ತಾಯಿ ಚಾಮುಂಡೇಶ್ವರಿ ಭುವನೇಶ್ವರಿ ನೆನೆಸ್ಕೊಳ್ತಾ, ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾತ್ಮ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂಬ ಸ್ತೋತ್ರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ, ವೇದಿಕೆ ಮೇಲಿರುವಂತಹ ಎಲ್ಲಾ ಮಹಿಳಾ ಹಿರಿಯರಿಗೆ ನನ್ನ ದಯವಾಗಿ ನಮಸ್ಕರಿಸುತ್ತಾ, ಹಾಗೂ ವೇದಿಕೆ ಜೊತೆಗೆ ಯಾರಿವತ್ತು ಮಹಿಳೆಯರಾಗಿಟ್ಕೊಂಡು ನಮ್ಮ ದೇಶ ನಾಡು ನುಡಿ ಜಲ ಭಾಷೆಗೋಸ್ಕರ ದುಡಿದಿದ್ದಾರೆ, ಅವರದೇ ಆದಂತಹ ಸಾಧನೆ ಮಾಡಿದರೆ ಪ್ರತಿಯೊಬ್ಬ ಮಹಿಳೆಯನ್ನ ನನಗೆ ಸ್ಮರಿಸುತ್ತಾ, ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೀನಿ. ಕೊಡ್ತಾ ಬಂದಿದೆ. ನಮಗೆ ಯಾರು ನಮ್ಮನ್ನ ಪ್ರೊಟೆಕ್ಟ್ ಮಾಡೋದ್ ಬೇಡ, ನಮ್ಗೆ ಯಾರು ಮಹಿಳಾ ದಿನಾಚರಣೆ ಮಾಡೋದ್ ಬೇಡ, ನಾವಿದೀವಿ ಅಂತ ಯಾವ ಪುರುಷರು ನಮ್ಮ ವಿರುದ್ಧ ನಮ್ಮ ಪರ ನಿಲ್ಲೋದು ಬೇಡ. ಯಾಕೆಂದ್ರೆ ಸಹಜವಾಗಿ ಪ್ರಕೃತಿ ನಮಗೆ ಸ್ಥಾನಮಾನ ಗೌರವವನ್ನ ಕೊಡ್ತಾ ಬಂದಿದೆ. ನೀವ್ ಹೇಗೆ ಹೇಳ್ತೀರಾ ಮೇಡಮ್, ಸಹಜವಾಗಿ ಕೊಟ್ಟಿದೆ, ನೀವು ಸುಮ್ಮನೆ ಹೇಳ್ತಿರ್ಬೋದು ಭಾಷಣ ರೂಪಿಸೋದ್ರಲ್ಲಿ, ದುಡ್ಡು ತಂದು ಕೊಡೋದ್ರಲ್ಲಾಗಿರ್ಬೋದು, ಬೇರೆ ಏನೇ ಮಕ್ಕಳಿಗೆ ಕೊಡಿಸೋದ್ರಲ್ಲಾಗಿರ್ಬೋದು, ಅದೆಲ್ಲವನ್ನು ಹೊರತುಪಡಿಸಿ ತಾಯಂದಿರಾಗಿ ನಾವು ಅವ್ರಿಗೆ ಕೊಡುವಂತಹ ಸಂಸ್ಕಾರ ತುಂಬಾ ಪ್ರಮುಖವಾಗಿರುತ್ತೆ. ಹೌದಾ? ಎಲ್ಲ ಇರುತ್ತೆ, ಮನೆ ಮಠ ಆಸ್ತಿ ಬಂಗ್ಲೆ ಎಲ್ಲ ಇರುತ್ತೆ. ಒಬ್ಬ
ಕೊಡ್ತೀವಿ, ನಾವೇ ಹೊರಡ್ತೀವಿ. ನಾವು ನಮ್ಮ ತಂದೆ ತಾಯಿಯಿಂದ ಏನು ಕಲ್ತ್ಕೊಬಂದಿರ್ತೀವಿ ಅದನ್ನ ಸ್ವಲ್ಪ ಏನು ಅಂದರೆ ನಾನು ರ್ಯಾಂಕ್ ಬರಬೇಕು, ನಾನು ಮಾರ್ಕ್ಸ್ ತಗೋಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಬೆಳೆಸ್ತಾ ಇದ್ದೀವಿ. ಆ ಕಾನ್ಸೆಪ್ಟನ್ನ ನಾವು ತೆಗೆದ್ರೆ ನಮ್ಮ ಸಂಸ್ಕಾರ ಆಟೋಮೆಟಿಕ್ ಆಗಿ ನಮ್ಮ ಮಕ್ಕಳಲ್ಲಿ ಹೆಚ್ಚಾಗುತ್ತೆ ಅಂತ ನನ್ನ ಭಾವನೆ. ಇದನ್ನ ಯಾರನ್ನೂ ಹೋಗ್ತಾ ಇಲ್ಲ, ಬಟ್ ನನ್ನ ಕಾನ್ಸೆಪ್ಟ್ನ ನಾನು ಹೇಳ್ತಾ ಇದ್ದೀನಿ. ಇದೇ ರೀತಿ ಮೇಡಮ್ ಇನ್ನೊಂದು ಟಾಪಿಕ್ ತೆಗೆದು ಮುಂದೆ ಶ್ರೀ BS ಮೈಸೂರಿನ ಶ್ರೀ ಮೋಹನ ಭಾರ್ಗವ್ ರವರಲ್ಲಿ ಭರತನಾಟ್ಯ ಶಿಕ್ಷಣ ಪಡೆದರು. ಇವರದು ಮೈಸೂರು ಶೈಲಿ. ಕೊಡಗಿನ ಕೂಡಿಗೆ ಎಂಬ ಹಳ್ಳಿಯಲ್ಲಿ 1969ರಲ್ಲಿ ಇವರ ತಂದೆಯವರು ಭಾರತೀಯ ಸಂಗೀತ ನೃತ್ಯ ಕಲಾಶಾಲೆ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಆಸಕ್ತರಿಗೆ ಸಂಗೀತ, ನೃತ್ಯ, ನಾಟಕ, ರೂಪಕಗಳ ತರಬೇತಿಯನ್ನು ಪುಕ್ಕಟೆಯಾಗಿ ನೀಡುತ್ತಿದ್ದರು. ಅಲ್ಲಿಂದ ಕೊಡಗಿನ ರಾಜಧಾನಿ ಮಡಿಕೇರಿಗೆ ಅಂಬಳೆ ಸುಬ್ಬರಾಯರಿಗೆ ವರ್ಗಾವಣೆಯಾದ್ದರಿಂದ ಇವರ ಕುಟುಂಬವು ಮಡಿಕೇರಿಗೆ 1972ರ ಫೆಬ್ರವರಿಯಲ್ಲಿ ವರ್ಗಾಯಿಸಲ್ಪಟ್ಟಿತು. ಕೊಡಗು ಜಿಲ್ಲೆಯಲ್ಲಿ ಭಾರತೀಯ ಸಂಗೀತ ನೃತ್ಯ ಕಲೆಗಳ ಪರಿಚಯ ಮಾಡಿ ಬೆಳೆಸಬೇಕೆಂದು 1953ರಲ್ಲಿ ಒಬ್ಬ ಶಿಕ್ಷಕ ತನ್ನ ಸೇವಾವಧಿಯಲ್ಲಿ 1 ಲಕ್ಷ ಶಿಷ್ಯಂದ್ರಿಗೆ ಪಾಠ ಮಾಡ್ತಾನೋ ಇಲ್ವೋ, ಅವರು ಸ್ವತಂತ್ರವಾಗಿ 1 ಲಕ್ಷ ವಿದ್ಯಾರ್ಥಿಗಳಿಗೆ ಭರತನಾಟ್ಯದ ತರಬೇತಿಯನ್ನ ನೀಡಿದ್ದಾರೆ ಎಂದರೆ ಕಲೆ, ಸಂಸ್ಕೃತಿ, ಸಂಸ್ಕಾರ, ಸಂಗೀತವನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೂ ಕೂಡ ತಲುಪಿಸುತ್ತಿರುವ ಅಂಬಾಳೆ ರಾಜೇಶ್ವರಿ ಅವರು ನಿಮ್ಮೆಲ್ಲರ ಹೆಮ್ಮೆ ಅಂತ ಹೇಳಕ್ಕೆ ನಾನಂತೂ ಇಷ್ಟಪಡ್ತೀನಿ. ಸಾಧಕರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಅದೇನಂದ್ರೆ ಸಮಾಜದ ಕೆಡುಕನ್ನ ವೈಭವೀಕರಿಸಿ ಅನುಕರಿಸಿ ಪ್ರದರ್ಶನ ಮಾಡುವಂಥದ್ದು ಬಹುಚರಿ ಅಂತ ಹೇಳಿದ್ದಾನೆ. ಆ ಬಹುಚರಿ ನಾಟ್ಯವನ್ನ ಮಾಡಬೇಡಿ ಅಂತ ಭರತ ಹೇಳಿದ್ದಾನೆ 2,000-3,000 ವರ್ಷಗಳ ಹಿಂದೆ. ಯಾಕೆ ಅಂತಂದ್ರೆ ಆ ಪ್ರದರ್ಶನವನ್ನು ನೋಡುವವರು ಪಶು ಸಮಾನರಾಗ್ತಾರೆ. ಅಂದ್ರೆ ಅವರಿಗೆ ಬ್ರೂಟಾಲಿಟಿ ಮನುಷ್ಯರಿಗೆ ಬಹಳ ಗಣನೀಯವಾಗಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮ್ಮ ದೇಶದ ಸಾಂಸ್ಕೃತಿಕ ಸಂಪ್ರದಾಯಗಳನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಈಗ ನಮ್ಮ ಶ್ರೀಮತಿ ಮಂಜುವರು ಹೇಳಿದ್ರು. ಎಲ್ಲ ನನ್ನ ನಮಸ್ಕಾರಗಳು. ವಾಗ್ಮಿಗಳು ಎಲ್ಲಿ ಮಾತಾಡೋ ಇಷ್ಟ ತನಕ ಮಂಜು ಮಿಸಸ್ ಆಗಲಿ, ನಮ್ಮ ಚಿಕ್ಕಮಗಳೂರಿನ ಚೈತ್ರ ಆಗಲಿ, ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಮಾಡಿರ್ತಾರೆ, ಜನ ಉದ್ದೇಶಿಸಿ ಮಾತಾಡಿರ್ತಾರೆ, ಪ್ರವಚನ ಕೊಟ್ಟಿರ್ತಾರೆ, ಏನೋ ಒಂದು ತಿಳಿದ ಮಾತಾಡ್ತಾರೆ. ನನಗೆ ಇವೆಲ್ಲ ಹೊಸ್ತು. ಈ ಮಹಿಳಾ ದಿನಾಚರಣೆ ಸಮಾರಂಭ ಅನ್ನೋದು ವಾಟ್ಸಪ್ನ ವಾಚ್ ಮಾಡ್ತಾ ಇರುವಾಗ ಆ ಲೇಡಿ ಮಾತಾಡಿದ್ದಾರೆ. ಭಾಳ ನೋವಾಯಿತು. ನಾನು ಮಹಿಳಾ ದಿನಾಚರಣೆಗೆ ಹೋಗಲೇ ಇಲ್ಲ. ಎಲ್ಲರೂ ಕೇಳಿದ್ರಂತೆ, ಅಮ್ಮ ಯಾಕೆ ಬರಲಿಲ್ಲ ಅಂತ. ಅವರು ಹೆಸರೇನು ಹೇಳಿಲ್ಲ. ನನ್ನ ಕಂಡ್ರೆ ಹೆದರ್ತಾರೆ. 56 ಇಂಚಿನ ಎದೆಯುಳ್ಳ ದೇಶ ಆಳೋದು ಅಂತೇಳಿ ಮಾತಾಡಿದ್ದಾರೆ ಆ ಲೇಡಿ. ಹಂಗಂದಾಗ ನನಗೆ ನೋವಾಯಿತು. ನಾವೆಲ್ಲರೂ ಇದರಲ್ಲಿ ಯಾರು ವೇದಿಕೆಯಲ್ಲಿ ಹೆಂಚ್ಕೋಬಾರ್ದು ಆ ಥರ ರಾಜಕೀಯನ. ಸ್ತ್ರೀಗಳು ಅಂದರೆ ಆ ಪಕ್ಷ ಈ ಪಕ್ಷ, ಆ ಜಾತಿ ಈ ಜಾತಿ ಇಲ್ಲ. ಮಹಿಳಾ ದಿನಾಚರಣೆ ಅಂದರೆ ಎಲ್ಲರಿಗೂ ಸೇರಿದ್ದದು. ಆ ಥರ ಪ್ರೀತಿ ಈಗ ಇಂಥ ಆಪತ್ತಲ್ಲೂ ಉಳಿಸಿ ದೇಶ ಮುನ್ನಡೆಸ್ತಾ ಇರೋ ಆ ಘನವಿತ್ತ ವ್ಯಕ್ತಿಗಳ ಬಗ್ಗೆ ಹಂಗೆ ಮಾತಾಡಿದ್ರಲ್ಲ, ಅದು ನನಗೆ ನೋವಾಗಿ ಹೋಗಲೇ ಇಲ್ಲ. ನಾನು ಅಂಥಕ್ಕೆ ಉಪಯೋಗಿಸ್ಕೋಬಾರ್ದು. ಅದನ್ನು ಎದುರಿಸಿ ಆಮೇಲೆ ನಾನು ಕರೆದವ್ರಿಗೆ ಹೇಳಿದೆ, ನನಗೆ ಬೇಜಾರಾಯಿತು, ಹಿಂಗೆಲ್ಲ ಮಾತಾಡಿದ್ರಲ್ಲ, ವಾಟ್ಸಪ್ಪಲ್ಲಿ ನೋಡಿದೆ, ಅದಕ್ಕೆ ಬರಲಿಲ್ಲ ನಾನು ಅಂತ ಅವ್ರಿಗೆ ತಿಳಿಸ್ತೇನೆ. ಯಾಕೆ ಬರಲಿಲ್ಲ ಅಂತ. ಹಂಗೆ ಮನೆಯ ಮೊದಲ ಪಾಠಶಾಲೆ ಜನೇಂತಾನೆ ಮೊದಲೇ ಗುರು ಅನ್ನೋತಾರೆ. ನಮ್ಮನೆ ನಾವು ಆ ಕಾಲದಲ್ಲಿ ಈ ಥರ ನಮ್ಮನೆಯವರು ಅಫಿಷಿಯಲ್. ಈ ಸಂದರ್ಭದಲ್ಲಿ ಪ್ರೀತಮ್ ಜೇಗೌಡರ ತಾಯಿಯಾದಂತಹ ನಾಗರತ್ನಮ್ಮ ಅವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ, ಸನ್ಮಾನಿಸೋಣ. ಶ್ರೀಮತಿ ಸುಮಿತ್ರಾ ಜಯರಾಮ್ ರವರು ಮೇಡಮ್ ದಯಮಾಡಿ ಆಸೀನರಾಗಬೇಕು. ಸುಮಿತ್ರಾ ಜಯರಾಮ್ ರವರ ಪರಿಚಯವನ್ನ ಮಾಡಿಕೊಡಬೇಕಾಗಿ ಮಹಿಳಾ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಅಂಬಿಕಾ ರವರಲ್ಲಿ ವಿನಂತಿಸ್ತೇನೆ. ಈ ದಿನದ ಮಹಿಳಾ ಮೋರ್ಚಾದ ಮಹಿಳಾ ದಿನಾಚರಣೆಗೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಸುಮಿತ್ರಾ ಜಯರಾಮ್ ಅವರಿಗೆ ನಮಸ್ಕಾರಗಳು.
ಶ್ರೀಮತಿ ಸುಮಿತ್ರಾ ಜೈರಾಮ್ ಅವರು ಮೂಲತಃ ಅವರ ಹುಟ್ಟೂರಾದ ಹಾಸನದ ಹರಳೆಹಳ್ಳಿ ಗ್ರಾಮ. ಅವರ ಪತಿ ಜಯರಾಮ್ರವರು, ಮಕ್ಕಳು ಋಷಭ್ ಹಾಗೂ ವಿಶಾಲ್ ಜೆ ಅಂತೇಳಿ. ಅವರ ಸಾಧನೆಗಳು ರಾಜಸ್ಥಾನ ಜೈಪುರದಲ್ಲಿ ನಡೆದ WEAA ಮಿಸಸ್ ಇಂಡಿಯಾ ವೈ 2020ರ ರನ್ನರ್ ಆಫ್ ವಿಜೇತರು ಹಾಗೂ ಶಾಸ್ತ್ರೀಯ ನೃತ್ಯಗಾತಿ ಮತ್ತು NCDAಯಿಂದ ನಾಟ್ಯ ಮಯೂರಿ, ನಾಟ್ಯ ಭೈರವಿ ಮತ್ತು ನಾಟ್ಯ ರಾಣಿ ಶಕುಂತಲಾ ಪರಾಶರ ಪ್ರಶಸ್ತಿ ವಿಜೇತರು ಹಾಗೂ ಸಂಗೀತ ರಚನೆಕಾರರು. ರಾಜೇಶ್ ಕೃಷ್ಣನ್ ಬರೆದ ಹಾಡಿನ ಕನ್ನಡ ಚಲನಚಿತ್ರ ಗಾಯಕ. ಚಿನ್ಮಯಿ ಅಪರೈಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಹ ಸಂಪಾದಕರು ಹಿರೇಸಾವೆ. ಇವರು ಸುಮಾರು 150 ಸದಸ್ಯರಿಗೆ ಗ್ರಾಮೀಣ ಉದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿಸಲಾಗಿದೆ. ಹವ್ಯಾಸಗಳು: ಹಾಡುಗಾರಿಕೆ, ಕಲ್ಯಾಣ ಚಟುವಟಿಕೆಗಳು. ಮಹತ್ವಾಕಾಂಕ್ಷೆ: ಹೆಚ್ಚಿನ ಉದ್ಯೋಗ ಸೃಷ್ಟಿ ಮತ್ತು ಮಹಿಳೆಯರನ್ನು ಅವರ ಜೀವನದಲ್ಲಿ ಸಬಲೀಕರಣ ಮತ್ತು ಸ್ವತಂತ್ರರನ್ನಾಗಿ ಮಾಡುವುದು ಇವರ ಸಾಧನೆಗಳು. ಇನ್ನು ಇವರು ಇದೇ ಥರ ಸಾಧನೆಗಳಲ್ಲಿ ಮುಂದೆ ಬರಲಿ ಎಂದು ಆಶಿಸುತ್ತಾ ನನಗೆ 2 ಮಾತನ್ನು ಮಾತನಾಡಲು ಅನುವು ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರಗಳು. ಸಾಧಕಿ ಸುಮಿತ್ರಾ ಜಯರಾಮ್ ರವರನ್ನ ಸನ್ಮಾನಿಸುವ ಸುಸಂದರ್ಭ. ನಿರುದ್ಯೋಗ ಮಹಿಳೆಯರಿಗೆ ಆಶಾಕಿರಣವಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಕಲೆ, ಗಾಯನ, ನೃತ್ಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿರುವಂತಹ ಸುಮಿತ್ರಾ ಜಯರಾಮ್ ರವರನ್ನು ನಾವು ಇಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಛಾಯಾ ಮೇಡಮ್ ರವರು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಉತ್ತಮವಾಗಿ ಪರಿಚಯ ಮಾಡಿಕೊಟ್ಟಂತಹ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಂಬಿಕಾರವರಿಗೂ ಕೂಡ ಧನ್ಯವಾದ. ಸ್ನೇಹಿತೆಯರಿಗೆ ಹಾಗೂ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ನನಗೆ ಇವತ್ತು ಎಷ್ಟು ಸತ್ಕಾರಗೊಳಿಸ್ಕೋಬೇಕು, ಒಂದು ಸನ್ಮಾನವನ್ನ ಸ್ವೀಕಾರ ಮಾಡಬೇಕು ಅಂತೇಳಿ ಅದು ನನಗೆ ಸಾಧ್ಯವಾಗಿದ್ದು ಬಿಜೆಪಿ ಮೋರ್ಚಾ ಮಹಿಳಾ ವತಿಯಿಂದ ಅದಕ್ಕೆ ಅನುವು ಮಾಡಿಕೊಟ್ಟಿದ್ದು ಛಾಯಾ ಕೃಷ್ಣ ಅವರು. ಛಾಯಾ ಅವರೇ, ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಇದು ನನ್ನ ಊರು, ನನ್ನ ತವರ ಮನೆ, ನಾನು ಆಡಿ ಬೆಳೆದಂತಹ ಜಾಗ. ನಾನು ಇದೇ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪದವಿಯನ್ನು ಪಡೆದಂಥವಳು. ನಾನು ಮೂಲತಃ ತುಂಬಾ ರೈತ ಕುಟುಂಬದ ಮಹಿಳೆ. ನಾನು ಪ್ರತಿಯೊಂದು ರೈತ ಕೆಲಸ ಆ ಕಾರಣ ಇಟ್ಕೊಂಡಿದ್ದಕ್ಕೆ ಇವತ್ತು ನಿಮ್ಮ ಮುಂದೆ ನಾನೊಬ್ಳು ಪುಟ್ಟ ಸಾಧಕಿ. ಅಮ್ಮವರಿದ್ದಾರೆ, ಅಮ್ಮವ್ರ ಮುಂದೆ ನಾನು ಏನೂ ಅಲ್ಲ. ಅಮ್ಮ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನಾನು ಒಬ್ಳು ಭರತನಾಟ್ಯ ಕಲಾವಿದೆ, ಎಷ್ಟೋ ಕಾರ್ಯಕ್ರಮಗಳನ್ನ ಕೊಡ್ತಿದ್ದೀನಿ, ಆದ್ರೆ ನಿಮ್ ಮುಂದೆ ನಾನು ತುಂಬಾ ಚಿಕ್ಕವಳು ಅಮ್ಮ. ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ನಿಮ್ಮಿಂದ ಕಲಿಯೋದು ನನಗೆ ತುಂಬಾ ಇದೆ. ಅದ್ರ ಜೊತೆಗೆ ನಾನು ಯಾವಾಗ್ಲೂ ಹೆಣ್ಮಕ್ಳಿಗೆ ಹೇಳ್ತೀನಿ, ನಾವೆಲ್ಲ ಸೇರ್ಕೊಂಡಾಗ ಏನ್ ಮಾಡ್ತೀವಿ ಗೊತ್ತಾ, ಅವಳು ಸೀರೆ ನೋಡೆ, ಅವಳು ಒಡವೆ ನೋಡೆ ಅಂತ ಮಾತಾಡ್ತೀವಿ ಹೊರತು ನಾನು ಏನು ಸಾಧನೆ ಮಾಡ್ಬೋದು ಅಂತ ನಾವು ಮುಖಂಡರಿಗೆ ತಲುಪುತ್ತೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೀನಿ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಅವರ ಶ್ರಮವನ್ನ ಗುರುತಿಸೋಣ. ನಮ್ಮ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನೇತ್ರಕ್ ಅವರು ಪ್ರಾಯಶಃ ಬಹಳ ಉತ್ಸಾಹಕರಾಗಿ ಹಲವಾರು ಆಟ ಚಟುವಟಿಕೆಗಳನ್ನ ಇಟ್ಕೊಂಡಿದ್ದು ನನಗೂ ಸಹ ಗೊತ್ತಿರಲಿಲ್ಲ. ನನಗೆ ಅವತ್ತೊಂದು ಸಹ ಮಾಹಿತಿ ಕೊಟ್ಟರು ಅಷ್ಟೇ, ಏನೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ ಅದಕ್ಕೆ. ಇವತ್ತು ನಿಮ್ಮ ಮಧ್ಯೆ ಹಲವಾರು ಹಿರಿಯರು ಇಲ್ಲಿದ್ದಾರೆ. ಮಹಿಳಾ ದಿನಾಚರಣೆ ಅಂಗವಾಗಿ ಅವ್ರನ್ನ ಗುರುತಿಸುವಂಥದ್ದು, ಒಂದಷ್ಟು ಭಾವನಾತ್ಮಕ ವಿಚಾರಗಳನ್ನ ಒಬ್ಬರಿಂದೊಬ್ರು ವಿನಿಮಯ ಮಾಡ್ಕೊಳ್ಳುವಂಥದ್ದು, ಇದೆಲ್ಲರ ಸಲುವಾಗಿ ಇವತ್ತು ವಿಶೇಷವಾಗಿ ನಿಮ್ಮ ಮಧ್ಯೆ ಅಂಬಾಳೆ ರಾಜೇಶ್ವರಿ ಮೇಡಮ್ ಅವರು ಆದಿಯಾಗಿ, ಸುನೀತಾ ಮೇಡಮ್ ಅವರು ಮತ್ತೆ ಚೈತ್ರ ಗೌಡರವರು ಉಪನ್ಯಾಸಕ್ಕಾಗಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಆಗಮಿಸಿದಂಥದ್ದು. ಹಾಗೆಯೇ
ನಮ್ಮ ಆಲೂರು ಕಟ್ಟಾಯ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಂಜಣ್ಣವರ ಧರ್ಮಪತ್ನಿ ಪ್ರತಿಭಾಕವರು ಕಳೆದ ವರ್ಷ ಅವರು ಉಪನ್ಯಾಸಕರಾಗಿ ನಮ್ಮ ಮಧ್ಯೆ ಇದ್ದಂಥದ್ದು. ಅವ್ರು ಕೊಟ್ಟಂಥ ಕೆಲವು ವಿಚಾರಧಾರೆಗಳನ್ನ ನೀವು ಅನುಷ್ಠಾನಕ್ಕೆ ತಂದು ಪ್ರಾಮಾಣಿಕವಾಗಿ ತುಂಬ ಜನ ಪ್ಲಾಸ್ಟಿಕ್ಕನ್ನು ಬಿಟ್ಟು ಕೈ ಎತ್ತಿದ್ದೀರಿ ಅಂತ ಕೇಳಿ ಭಾಳ ಸಂತೋಷ ಆಯಿತು. ತಕ್ಷಣ ನಾನು ಮಾಡಿದ್ದು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಮಿತಾನಂದ್ ಕೇಳಿದ್ದು, ಕ್ಲಾಸ್ ತರಿಸ್ಕೊಟ್ಟಿದ್ದಿಲ್ಲ ಅದು ಗಾಜಿಂದ ಪ್ಲಾಸ್ಟಿಕ್ದಾಗ ಕೇಳ್ಬಿಡಿ, ಇಲ್ಲ ನನ್ನಿಂದನೇ ಉಲ್ಲಂಘನೆ ಪ್ರಾರಂಭ ಆಗುತ್ತೆ ಅಂತ ಹೇಳಿ. ಅವ್ರವ್ರು ಇಲ್ಲ ಒಳಗಡೆ ಗಾಜಿದೆ, ಏನು ಯೋಚನೆ ಮಾಡುವಂಥದ್ದಿಲ್ಲ ಅನ್ನೋ ಮಾತನ್ನ ಹೇಳಿ ಪ್ರತಿಭೆಯವರು ಅದನ್ನ ಆಗಲೇ ಪರೀಕ್ಷೆನೂ ಸಹ ಮಾಡಿದ್ದಾರೆ. ಇಂಥ ಪ್ರತಿಭೆಗಳು ಇರೋದಕ್ಕೋಸ್ಕರನೇ ನಾವು ಸಹ ಬಹಳ ಜಾಗೃತವಾಗಿ ನಿಮ್ಮ ಮಧ್ಯೆ ಬರುವಂಥದ್ದು, ನಡ್ಕೊಳ್ಳೋವಂಥದ್ದು. ಬಹಳ ಸಂತೋಷ ಆಗುತ್ತೆ. ಇವತ್ತು ಸ್ವಲ್ಪ ಹಿಂತಿರಿಸ್ಕೊಳ್ತೀನಿ ಎಲ್ಲರ ಕಡೆ. ಇವತ್ತು ಮಹಿಳಾ ದಿನಾಚರಣೆ ಪ್ರಾಯಶಃ ಒಂದು 15 ದಿನಗಳ ಅಥವಾ 3 ದಿನಗಳ ನಂತರ ನಾವು ಆಚರಣೆ ಮಾಡ್ತಾ ಇರುವಂಥದ್ದು. ಇದು ಸಾಂಕೇತಿಕ ಅಲ್ಲ. ಹಲವಾರು ವಿಷಯಗಳನ್ನ ನಾನು ಯಾಕೆ ಮುಂಚೆ ಬರಲಿಲ್ಲ ಅಂತಂದ್ರೆ ನಮ್ಮನ್ನು ಕೇಂದ್ರೀಕೃತವಾಗೇ ಈ ಕಾರ್ಯಕ್ರಮ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಅಂತಿಮ ಘಟ್ಟದಲ್ಲಿ, ಕಡೆಯ ಘಟ್ಟದಲ್ಲಿ ಅಟ್ಲೀಸ್ಟ್ ಒಂದು ನನ್ನ ಪ್ರಕಾರ ವಂದನಾರ್ಪಣೆ ಹೇಳೋ ಸಮಯದಲ್ಲಿ ಬರೋಣ ಅಂತೇಳಿ 12:30 ಬರೋ ಪ್ರಯತ್ನ ಮಾಡಿದೆ. ಆದರೂ ಬಹಳ ಪ್ರಮುಖವಾದ ಸಂದರ್ಭದಲ್ಲೇ ನಾನು ನಿಮ್ಮ ಮಧ್ಯೆ ಬರುವಂತ ಒಂದು ಅವಕಾಶ ಆಯಿತು. ಮಾನ್ಯ ಚೈತ್ರಗೌಡರವರು ಸುಮಾರು ವಿಷಯಗಳನ್ನ ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡಿದ್ರು. ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಇವತ್ತು ಹೆಣ್ಣು ಕೇವಲ ಮನೆಗೆ ಸೀಮಿತವಾಗಲ್ಲ, ದೇಶದ ಶಕ್ತಿ ಅನ್ನೋಂಥ ವಿಷಯಗಳನ್ನ ಅವರದೇ ಆದಂಥ ಸ್ವರೂಪದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಭಾಕ್ ಅವರು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಉಪಯುಕ್ತವಾದಂಥ ಸಲಹೆಗಳನ್ನ ಕೊಟ್ಟಿದ್ದಾರೆ. ರಾಜೇಶ್ವರಿ ಅವ್ರ ಮೇಡಮ್ ಅವ್ರು ಮಾತಾಡಿದಾಗ ನಾನು ಇರಲಿಲ್ಲ. ಎಲ್ಲರೂ ಅವ್ರು ಬಂದಂಥ ನಮ್ಮ ವೇದಿಕೆ ಮುಂಭಾಗದಲ್ಲಿದ್ದಂಥ ಎಲ್ಲರೂ ತಿಳಿಸಿದ್ರು ಬಹಳ ಉತ್ತಮವಾಗಿ. ಅವರು ಸಹ ವಿಷಯಗಳನ್ನ ಕೊಟ್ಟು ಮತ್ತು ಇನ್ನೊಂದು ಮನೆಗೆ ಹೋಗಿ ಬೆಳಕಾಗಿ ಹೊರ ಹೋಗುವಂಥ ಒಂದು ವ್ಯವಸ್ಥೆ ನೀವು ನೋಡ್ಬೋದು. ಇವತ್ತೆಲ್ಲರೂ ನಾವು ಮತ್ತೆ ಪರಾವಲಂಬಿ ಮಾಡ್ಬೋದು. ಅವ್ರ ವಿವಾಹ ಸಂದರ್ಭ ಅದಾದ ನಂತರ ಅವ್ರು ಮತ್ತೆ ಹೊಸ ಮನೆಗೆ ಹೋಗುವಂಥದ್ದು, ಆ ಮನೆಗೆ ಜ್ಯೋತಿಯಾಗಿ ಹೋಗುವಂಥ ಸಂದರ್ಭ ಬಂದಾಗ ಕೆಲವರಿಗೆ ವೃತ್ತಿಯನ್ನ ಮುಂದುವರ್ಸಕ್ಕೆ ಅವಕಾಶ ಇರುತ್ತೆ, ಕೆಲವರಿಗೆ ಹೊಸ ಉದ್ಯಮಕ್ಕೆ ಅವಕಾಶ ಇರುತ್ತೆ, ಕೆಲವರಿಗೆ ಮನೆ ನಿರ್ವಹಣೆ ಉದ್ಯೋಗ ಆಗ್ಬಿಡುತ್ತೆ. ಅದ್ರ ಮಧ್ಯೆ ತನ್ನ ಕುಟುಂಬವನ್ನ ಬೆಳೆಸುವಂತ ಸಂದರ್ಭ, ಮಕ್ಕಳಲ್ಲಿ ಸಮಾಜವನ್ನ ಸರ್ವಸ್ವವನ್ನ ಕಾಣುವಂತ ಸಂದರ್ಭಗಳು, ಅದಾದ್ಮೇಲೆ ಆ ಮಕ್ಕಳಿಗೆ ಸಂಸ್ಕಾರವನ್ನ ಕೊಟ್ಟು ಈ ಸಮಾಜಕ್ಕೆ ಮತ್ತೆ ಒಂದು ಉತ್ತಮವಾದಂತ ಒಂದು ಮಹಿಳೆಯನ್ನ ಕೊಡಕ್ಕೆ ಅವ್ರು ತಗೊಳ್ಳುವಂತ ನಿರ್ಧಾರಗಳು. ಪ್ರೀತಮ್ಮನವ್ರ ಮನೆ ತಾಯಿ ನಾಗರತ್ನಕ್ಕವರು ಸುಮಾರು ವಿಷಯಗಳನ್ನ ಮಂಡಿಸಿದ್ರು, ಬಹಳ ಸೂಕ್ಷ್ಮವಾಗಿ ಹೇಳಿದ್ರು ವಿಷಯಗಳನ್ನ. ಅವ್ರು ವಾಗ್ಮಿಗಳು ಅಲ್ಲ ಅಂತ ಹೇಳ್ತಾರೆ, ಆದ್ರೆ ವಿಷಯಗಳನ್ನ ಹೇಗೆ ಮಂಡಿಸ್ಬೇಕು ಹಾಗೆ ಅಚ್ಚುಕಟ್ಟಾಗಿ ಮಂಡಿಸಿದ್ದಾರೆ. ಎಂತ ಸಂತೋಷದ ಸಂದರ್ಭ. ಸುಮ್ಮನೆ ಯೋಚನೆ ಮಾಡಿ, ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಹಲವಾರು ವಿಚಾರಗಳನ್ನೆಲ್ಲದ್ರ ಮಧ್ಯೆ